ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, KPSC ಕಡೆಯಿಂದ ಏನೇನು ನೋಟಿಫಿಕೇಷನ್ ಇದೆ ಅಂಥೇಳಿ ಇವತ್ತು ಒಂದಿನ ಚೆಕ್ ಮಾಡೋಣ. ನೋಡ್ಬೋದು, KPSC ನೀವು ನೋಟಿಫಿಕೇಷನ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಿಮಿಷ ನೀವು ಬ್ಯಾಕ್ ಬಂದು ತೋರಿಸ್ತೀನಿ. ಯಾವುದಾದ್ರೂ ಒಂದು ಬ್ರೌಸರಲ್ಲಿ ಬಂದುಬಿಟ್ಟು KPSC ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಕೊಟ್ಟ ತಕ್ಷಣ ಈ ಥರ ಬರುತ್ತೆ ನೋಡಿ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ KPSC ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಹೊಸದು ಅಂತ ಇದೆ, ವಾಟ್ಸ್ ನ್ಯೂ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು ನೋಟಿಫಿಕೇಷನ್ ಬರ್ತಾ ಇದ್ದಾವೆ. ಕಾರ್ಮಿಕ ಇಲಾಖೆಯಲ್ಲಿನ ಕಾರ್ಮಿಕ ನಿರೀಕ್ಷಕರು 6 ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ಹೆಚ್ಚುವರಿ ಪಟ್ಟಿ ಪ್ರಕಟಿಸಲಿದೆ ಅಂತ ಇದೆ. ಎಡಿಷನಲ್ ಲಿಸ್ಟ್ ಅಂತ ಕೊಟ್ಟಿದೆ. ಮತ್ತು ಟೆಂಟೇಟಿವ್ ಟೈಮ್ ಟೇಬಲ್ ಫಾರ್ ವೇರಿಯಸ್ ಗ್ರೂಪ್ A, B ಆ್ಯಂಡ್ C ಪೋಸ್ಟ್ಸ್ ಅಂತ ಇದೆ. ಮತ್ತು ಟೈಮ್ ಟೇಬಲ್ ಫಾರ್ ಮೇನ್ ಎಕ್ಸಾಮಿನೇಷನ್ಸ್ ಅಂತ ಇದೆ. ಯಾವುದೇ ನೋಟಿಫಿಕೇಷನ್ ನೀವು KPSC ಕಡೆಯಿಂದ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಬಂದು ಇಲ್ಲಿ ನ್ಯೂ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ, ಅಂದರೆ ಇಲ್ಲಿ ನ್ಯೂ ಅಂತ ನಿಮಗೆ ಲಿಂಕ್ ಕೂಡ ಇಲ್ಲೇ ಕೊಟ್ಟಿರ್ತಾರೆ. ಏನಾದರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಲಿಂಕ್ ಇಲ್ಲೇ ಇದೆ. ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಆ ನೋಟಿಫಿಕೇಷನ್ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಈ ಥರ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ. ನೀವೇನಾದರೂ KPSCಗೆ ಅಪ್ಲಿಕೇಶನ್ ಹಾಕಿದರೆ, ಎಕ್ಸಾಮ್ ಬರೆದಿದ್ರೆ, ಏನಾದರೂ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಿದ್ದರೆ, ಯಾವುದಕ್ಕಾದರೂ ಇದೇ ಸೇಮ್ ಪ್ರೊಸೀಜರ್ ಇರುತ್ತೆ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಯ್ತು ನೋಡಿ, ಈ ಥರ ಪ್ರೆಸ್ ನೋಡಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಂಡು ನೋಡ್ಬೋದು. ಅಥವಾ ಯಾವುದಾದ್ರೂ ಜಾಬ್ಸ್ KPSC ಕಡೆಯಿಂದ ಕಾಲ್ ಆಗಿದ್ದರೆ ಇಲ್ಲೇ ನೋಟಿಫಿಕೇಷನ್ಸ್ ಇರ್ತವೆ, ಸೇಮ್ ಇದನ್ನು ನೋಡ್ತಾ ಇರಬೇಕಾಗುತ್ತೆ. ಅಥವಾ ಕಂಪಲ್ಸರಿ ಕನ್ನಡ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೂ ಕೂಡ ಲಿಂಕ್ ಇಲ್ಲಿ ಕೊಟ್ಟಿರ್ತಾರೆ. ವಾಟ್ಸ್ ನ್ಯೂ ಅಂತ ಇರುತ್ತಲ್ಲ, ಅದ್ರ ಮೇಲೆ ಲಿಂಕ್ ಇರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲಿಕೇಶನ್ ಕೂಡ ಇದೇ ವೆಬ್ಸೈಟಲ್ಲಿ ಹಾಕೋದಿರುತ್ತೆ. ಈ ಥರ ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ, ಓದ್ಕೋಬೋದು. ಏನಾದರೂ ಜಾಬ್ ಕನ್ಫರ್ಮ್ ಆಗಿದ್ದರೆ ಅದು. ಮತ್ತು ನಿಮಗೆ ಒಂದು ನಿಮಿಷ ಬ್ಯಾಗ್ ಬರ್ತೀನಿ ನಾನು. ಪ್ರತಿಯೊಂದು ಇಲ್ಲೇ ಇರುತ್ತೆ. ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ಇಲ್ಲೇ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ಸ್ ಅಂತ ಇದೆ. ಪ್ರೆಸ್ ನೋಟ್ ಅಂತ ಇದೆ. ಪ್ರೆಸ್ ನೋಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ಅಂತ ನಿಮ್ಮೆಲ್ಲ ತೋರಿಸ್ತೀನಿ ಅಂತ ನಿಮಗೆ. ಪ್ರೆಸ್ ನೋಟ್ ಇದಾವೆ ನೋಡಿ, ನ್ಯೂ ಅಂತ ಇದೆಲ್ಲ ಇವೆಲ್ಲ ಓದ್ಕೋಬೋದು. ಪ್ರೆಸ್ ನೋಟ್ ರಿಗಾರ್ಡಿಂಗ್ ದಿ ರಿಸಲ್ಟ್ ಆಫ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ 2024 ಸೆಷನ್ 1 ಅಂತ ಇದೆ. ಅಂದರೆ ರಿಸಲ್ಟನ್ನು ಬಿಟ್ಟಿದ್ದಾರೆ, ಅದನ್ನು ಚೆಕ್ ಮಾಡ್ಕೋಬೋದು. ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಏನು ಬರುತ್ತೆ ಅಂತ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈ ಥರ ಡೌನ್ಲೋಡ್ ಆಗುತ್ತೆ ನೋಡ್ಬೋದು. ಆಯೋಗ 2024ನೇ ಸಾಲಿನ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳ ಫಲಿತಾಂಶ ಅಭ್ಯರ್ಥಿಗಳ ಮಾಹಿತಿಗಾಗಿ ದಿನಾಂಕ 2/12/2024 ಆಯೋಗದ ವೆಬ್ಸೈಟ್ನಲ್ಲಿ kpsc.kr.nic.in ಪ್ರಕಟಿಸಲಾಗಿದೆ ಅಂತ ಹೇಳಿದೆ. ಚೆಕ್ ಮಾಡ್ಕೋಬೋದು ನೀವು, ನೋಟಿಫಿಕೇಷನ್ಸ್ ಇರ್ತವೆ. ರಿಸಲ್ಟ್ ಚೆಕ್ ಮಾಡೋದು ಹೆಂಗೆ ಅಂತಂದರೆ, ನೀವು ಲಾಗಿನ್ ಆಗಬೇಕಾಗ್ತದೆ. ನಿಮ್ಮ ಅಪ್ಲಿಕೇಶನ್ ಹಾಕಿರ್ತಿರಲ್ಲ, ಯೂಸರ್ ID ಮತ್ತು ಪಾಸ್ವರ್ಡ್ನ ಬಳಸ್ಕೊಂಡು ಲಾಗಿನ್ ಆದರೆ ಅಲ್ಲಿ ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದು. ಈ ಪ್ರೆಸ್ ನೋಟ್ ರಿಗಾರ್ಡಿಂಗ್ ಡೌನ್ಲೋಡಿಂಗ್ ಆಫ್ ಹಾಲ್ ಟಿಕೆಟ್ ಫಾರ್ ದಿ ಎಕ್ಸಾಮಿನೇಷನ್ ಡೇಟೆಡ್ 7/12/2024 ಇದನ್ನು ಕ್ಲಿಕ್ ಮಾಡಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲೇ ಇರ್ತಾವಲ್ಲ ನೋಟಿಫಿಕೇಷನು, ಈ ಥರ ಚೆಕ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗುತ್ತೆ. ನೀವು ಗೊತ್ತಾಗುತ್ತೆ ಯಾವುದೋ ಸೈಬರ್ ಸೆಂಟ್ರಿಗೆ ಹೋಗಿ ಎಲ್ಲ ನೋಡ್ತಿರ್ತೀರ, ಏನು ಅವಶ್ಯಕತೆ ಇಲ್ಲ, ನೀವು ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು. ಈಸಿ ಇದೆ. ಇದು ಮಾಡಿ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಆಗುತ್ತೆ. ಮತ್ತು PDF ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋ ಅಂತ PDF ಡೌನ್ಲೋಡ್ ಆಗುತ್ತೆ. ಅಂದರೆ ಇಲ್ಲಿ ನೋಟಿಫಿಕೇಷನ್ ಇರ್ತಾವೆ ಒಟ್ಟಾರೆ. ಇಲ್ಲಿ ಲಿಂಕ್ ನೋಡ್ಬೋದು. ಲಿಂಕಲ್ಲಿ ಆಗಲೇ ನಾನು ಹೇಳಿದ್ನಲ್ಲ, ನೋಟಿಫಿಕೇಷನ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತಾರೆ. ಅಥವಾ ನೀವು ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮದು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ತಕ್ಷಣ ಕೂಡ ಅಲ್ಲಿ ನೀವು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ನಿಮ್ಗೆ ಏನೇ KPSC ನೋಟಿಫಿಕೇಷನ್ ಇದ್ದರೂ ಕೂಡ ಈ ಥರ ಚೆಕ್ ಮಾಡ್ಕೋಬೋದು. ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಲ್ ಟಿಕೆಟ್ ಯಾವ ಥರ ಡೌನ್ಲೋಡ್ ಮಾಡೋದು, ಅಪ್ಲಿಕೇಶನ್ ಯಾವ ಥರ ಹಾಕೋದು, ಪ್ರತಿಯೊಂದು ನಾನು ವಿಡಿಯೋ ಮಾಡಿದ್ದೀನಿ. ನಮ್ಮ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.